Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಆಗಿದ್ದಾಯಿತು ODI ಸೀರೀಸ್ ಅಂಡ್ T20 ಸೀರೀಸ್ಗೆ ಆಸ್ಟ್ರೇಲಿಯಾ ಅಗೇನ್ಸ್ಟ್. ಇವಾಗ ಆಸ್ಟ್ರೇಲಿಯಾ ಸ್ಕ್ವಾಡ್ ಎರಡು ಸೀರೀಸ್ಗೆ ಅನೌನ್ಸ್ ಆಗಿದೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ODI ಸ್ಕ್ವಾಡು ಮಿಚೆಲ್ ಮಾರ್ಷ್ ಅವರ ಕ್ಯಾಪ್ಟನ್ಸಿಲಿ ಹೋಯಿತು ಅಂದರೆ ಟ್ರಾವರ್ಸ್ ಹೆಡ್, ಜೋಶ್ ಇಂಗ್ಲಿಸು, ಆಮೇಲೆ ಓವನ್, ಮ್ಯಾಡಿ ಶಾಟ್, ಹ್ಯಾಸಲ್ವುಡ್, ಜೊತೆಗೆ ನ್ಯಾಥನ್ ಎಲಿಸ್, ಆಮೇಲೆ ಬ್ಯಾಕ್ಲೈಟ್ ಅವರು, ಅಡಮ್ ಝಾಂಪಾ, ಬ್ಯಾನ್, ಮ್ಯಾಥ್ಯೂ ರೆನ್ಶಾ, ಅಲೆಕ್ಸ್ ಕ್ಯಾರಿ, ಜೊತೆಗೆ ಕ್ಯಾಮರಾನ್ ಗ್ರೀನ್, ಮಿಚೆಲ್ ಸ್ಟಾರ್ಕ್ ಇಲ್ಲೊಂದು ಕಡೆ ಉಳಿಸ್ಕೊಂಡಿದ್ದಾರೆ. ಎಲ್ಲ ಕಡೆ ರಿಟೈರ್ಮೆಂಟ್ ಹಾಕೊಟ್ಬಿಟ್ಟು ಕೂಪರ್ ಅವ್ರನ್ನ ಹಾಕೊಂಡಿದ್ದಾರೆ. ಆ್ಯಂಡ್ T20 ಸ್ಕ್ವಾಡ್ಸ್ ಅಂತ ಬಂದಾಗ ಫಸ್ಟ್ 2 ಗೇಮ್ಗಳಿಗೆ ಈ ಸ್ಕ್ವಾಡ್ನ ಬಿಟ್ಟಿದ್ದಾರೆ. ಮಿಚೆಲ್ ಮಾರ್ಷ್ ಅವರ ಕ್ಯಾಪ್ಟನ್ಸಿಲಿದೆ, ಅಲ್ಲೂ ಕೂಡ ಹೋಗ್ತಾ ಇದೆ. ಟ್ರಾವರ್ಸ್ ಹೆಡ್, ಜಾಶ್ ಇಂಗ್ಲಿಸ್, ಆಮೇಲೆ ಆಲ್ಮೋಸ್ಟ್ ಒಂಥರ ನೋಡೋಕೆ ಸಿಮಿಲರ್ ಆಗೇನೆ ಕಾಣಿದೆ ನೋಡಿ ಎಲ್ಲರೂ ಕೂಡ. ಈ ಕಡೆ ಟಿಮ್ ಡೇವಿಡ್ ವಾಪಸ್ ಬರ್ತಾರೆ. ಮ್ಯಾಥ್ಯೂ ರೆನ್ಶಾ ಅವರ ಜಾಗ ತೊಗೊತಾನೆ. ಟಾಪ್ ಆಲ್ಮೋಸ್ಟ್ ಸೇಮ್ನೇ ಇದೆ, ಮುಕ್ಕಾಲು ಭಾಗ ಸೇಮೇನೆ ಇದೆ ಟೀಮು. ಆಮೇಲೆ ಮಾರ್ಕಸ್ ಸ್ಟಾಯ್ನಿಸ್ ಅವ್ರು ಬರ್ತಾರೆ. ಹೊಸ ಮುಖ ಮ್ಯಾಥ್ಯೂ ಅವ್ರನ್ನ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಸಿನ್ ಅಬೌಟ್ ಅವರು ಬರ್ತಾರೆ. ಸೊ ಇಲ್ಲಿ ಸ್ವಲ್ಪ ಚೇಂಜಸ್, 4-5 ಚೇಂಜಸ್ ಆಯಿತು ಅಂತಂದರೆ ಆಲ್ಮೋಸ್ಟು ಸಿಮಿಲರ್ ಆಗೇನಿದೆ ODI ಸ್ಕ್ವಾಡು ಮತ್ತು T20 ಸ್ಕ್ವಾಡು. ಅಪ್ಡೇಟ್ ನಂಬರ್ 2, ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಅವರ ಬಗ್ಗೆ ಒಂದು ಸೆಟ್ ಮಾಡಿ ಕೊಡಿದ್ರೆ ಇರ್ಫಾನ್ ಪಠಾನ್ ಅವರು. ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಶುಡ್ ಪ್ಲೇ ಡೊಮ್ಯಾಸ್ಟಿಕ್ ಕ್ರಿಕೆಟ್ ಅಂತ. ಡೊಮ್ಯಾಸ್ಟಿಕ್ ಕ್ರಿಕೆಟ್ ಅಂತ ಬಂದಾಗ ಅದೇ ವಿಜಯ್ ಹಜಾರೆ ಟ್ರೋಫಿ 50 ಓವರ್ ಫಾರ್ಮೆಟ್ ಡೊಮ್ಯಾಸ್ಟಿಕ್ ಏನು ಬರ್ತಾ ಇದೆ, ಇದನ್ನು ಖಂಡಿತ ಆಡಲೇಬೇಕಾಗುತ್ತೆ. 2 ವರ್ಷನೂ ಕೂಡ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆಡಲೇಬೇಕಾಗುತ್ತೆ ಅವ್ರ ಸರ್ವೈವಲ್ಗಾಗಿ. ಯಾಕಂದರೆ ರೀಸೆಂಟಾಗಿ ಬಂದಿರುವಂಥ ಸ್ಟೇಟ್ಮೆಂಟ್ಗಳು ಸೆಲೆಕ್ಷನ್ ಕಮಿಟಿಯ ಮುಖ್ಯಸ್ಥರಿಂದ ಅದೇ ಥರನೇ ಬಂದಿದೆ. ಅವರೇನು ಪಕ್ಕಾ ಶಾರ್ಟ್ ಏನಿಲ್ಲ ಅಂತ ಏನು ಪಕ್ಕ ಖಚಿತ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಅವರು 2027 ವರ್ಲ್ಡ್ ಕಪ್ಗೆ ಅಂತಲೇ ಹೇಳಿರುವಂಥದ್ದು. ಸೊ ಇವ್ರು ಪ್ರೂವ್ ಮಾಡ್ಕೊಬೇಕಾಗಿದೆ. ಜೊತೆಗೆ ಆ್ಯಕ್ಟಿವ್ ಆಗಿ ಅವ್ರು ಇಟ್ಕೊಬೇಕಾಗಿದೆ 50 ಓವರ್ ಫಾರ್ಮೆಟಲ್ಲಿ. ಅದಕ್ಕೋಸ್ಕರ ಡೊಮೆಸ್ಟಿಕ್ ಕ್ರಿಕೆಟ್ನ ಆಡಬೇಕಾಗಿದೆ ಅವರು. ಆ್ಯಂಡ್ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವ್ರು ರಣಜಿ ಟ್ರೋಫಿ ಒಂದು ಮ್ಯಾಚ್ ಆಡಿದ್ರು, ಅದಾದಮೇಲೆ ಅವ್ರು ರಿಟೈರ್ಮೆಂಟ್ನ ಕೊಟ್ಟಿದ್ದು. ಏನೇನಾಯ್ತೋ ಗೊತ್ತಿಲ್ಲ, ಗೊಂದಲಗಳು. ಅಂದರೆ ಇದನ್ನು ವಿಜಯ್ ಹಜಾರೆ ಆಗ್ಬಿಟ್ಟು ರಿಟೈರ್ಮೆಂಟ್ ಕೊಟ್ಬಿಟ್ಟೆ ಅಂತ ಹೇಳ್ತಿಲ್ಲ ನಾನು. ಸೊ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ 2027 ವರ್ಲ್ಡ್ ಕಪ್ವರೆಗೂ ಒಂದು ಫಾರ್ಮೆಟ್ಲಾರು ಅಟ್ಲೀಸ್ಟ್ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಅವ್ರು ಆಡಲೇಬೇಕಾಗುತ್ತೆ ಡೊಮ್ಯಾಸ್ಟಿಕ್ ಕ್ರಿಕೆಟ್ನ. ಇಟ್ಸ್ ವೆಲ್ ಆ್ಯಂಡ್ ಗುಡ್ ನನ್ನ ಪ್ರಕಾರ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ. ಇವಾಗ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ, ಹಂಗೆ ಎಕ್ಸ್ಪೀರಿಯನ್ಸ್ ಇದೆ, ಹಿಂಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದೆಲ್ಲ ದಿಮಾಕೆಲ್ಲ ಮ್ಯಾಟ್ರಿಗೆ ಬರೋದಿಲ್ಲ. ಜಸ್ಟ್ ಮ್ಯಾಟ್ರಿಗೆ ಬರೋದು ಅವರು ಎಷ್ಟು ಆಕ್ಟಿವ್ ಆಗಿ ಈ ಫಾರ್ಮೆಟಲ್ಲಿ ಇಟ್ಕೊಂತಾರೆ ಅನ್ನೋದಷ್ಟೇ. ಅಪ್ಡೇಟ್ ನಂಬರ್ 3, ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿನ ತೆಗೆದ್ರಲ್ಲ, ಇದ್ರ ರಿಲೇಟೆಡ್ ಒಂದು ಮಾತು ಹೇಳಿದ್ದಾರೆ. ವಿ ಡೋಂಟ್ ನೋ ವೆದರ್ ರೋಹಿತ್ ಶರ್ಮಾ ವಿಲ್ ಪ್ಲೇ 2027 ವರ್ಲ್ಡ್ ಕಪ್ ಆರ್ ನಾಟ್. ಈ ಥರ ಸಿಚುವೇಶನ್ ಇರಬೇಕಾದ್ರೆ ಗಿಲ್ನ ಕ್ಯಾಪ್ಟನ್ ಮಾಡೋದೇನಿದೆ ಇದು ಪರ್ಫೆಕ್ಟ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ದ್ವಂದ್ವದಲ್ಲಿ ಇರಬೇಕಾದ್ರೆ ಅವರು ಹೇಳಿದ್ದಾರೆ, ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರು ಅವರೇನು ಪಕ್ಕ ಏನಿಲ್ಲ ಅಲ್ಲಿ, ಅವರು ಕೂಡ ಏನು ಕ್ಲಾರಿಟಿ ಕೊಡ್ತಾ ಇಲ್ಲ, ಪಕ್ಕ ಆಡಲೇಬೇಕು ಅನ್ನೋ ಥರ ಅವರು ಕೂಡ ಇಲ್ಲ. ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಅಂದರೆ ಪಕ್ಕ ಖಂಡಿತವಾಗಿ ನಾನು ಆಡಲೇಬೇಕು ಅನ್ನೋ ಥರ, ನಾಡೇ ಆಡ್ತೀನಿ, ನನ್ನ ಫಾರ್ಮು ಕೂಡ ಅದೇ ಥರ ಮೇಂಟೈನ್ ಮಾಡ್ತೀನಿ ಅನ್ನೋ ಥರ ಇಲ್ವಂತೆ. ಅದಕ್ಕೋಸ್ಕರ BCCI ಅವರು ಇವ್ರಿಗೆ ರೋಲ್ನ ಚೇಂಜ್ ಮಾಡಿದಂತೆ, ಕ್ಯಾಪ್ಟನ್ಸಿ ರೋಲ್ನ ಕೊಟ್ಟಿದ್ದಾರಂತೆ. ಸೊ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಅಂತ. ಯಾಕಂದರೆ ದ್ವಂದ್ವದಲ್ಲಿ ಇರಬೇಕಾದ್ರೆ, ಅವರೇ ಕನ್ಫ್ಯೂಷನ್ ಇರಬೇಕಾದ್ರೆ ಅವ್ರು ಆಡೋದಿಲ್ವಾ ಅನ್ನೋ ವಿಚಾರದಲ್ಲಿ ಕ್ಯಾಪ್ಟನ್ಸಿನ ಒಬ್ಬ ಯಂಗ್ಸ್ಟರ್ಗೆ ಕೊಡೋದು ಸಖತ್ತು ಅಂತ ಹೇಳಿದರೆ. ಸೊ ದ್ವಂದ್ವದಲ್ಲಿ ಅವರಿದ್ರು ಅಂತಂದರೆ ನಾನು ಕೂಡ ಹೇಳ್ತೀನಿ ವೆಲ್ ಆ್ಯಂಡ್ ಗುಡ್ ಅಂತ. ಬಟ್ ಏನಾದ್ರು ಫೋರ್ಸ್ಫುಲಿ ಅವ್ರನ್ನ ಕೆಳಗಡೆ ಹಾಕಿತ್ತು ಅಂದರೆ, ರೋಹಿತ್ ಶರ್ಮಾ ಆ್ಯಂಡ್ ವಿರಾಟ್ ಕೊಹ್ಲಿನ ಕೆಳಗಡೆ ಹಾಕಿತ್ತು ಅಂದರೆ, ಇಲ್ಲಿ ವಿರಾಟ್ ಕೊಹ್ಲಿನ ಯಾವಾಗಲೂ ಕೆಳಗಡೆ ಹಾಕಿಬಿಟ್ಟಿದ್ದಾರೆ ಬಿಡಿ, ರೋಹಿತ್ ಶರ್ಮಾನ ಬೇಕು ಅಂತ ಕೆಳಗಡೆ ಹಾಕಿತ್ತು ಅಂತಂದರೆ ಇಟ್ಸ್ ನಾಟ್ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತೀನಿ. ಅಪ್ಡೇಟ್ ನಂಬರ್ 4, ಸುನಿಲ್ ಜೋಶಿ. ಯಾರಿಗೆ ತಾನೇ ಗೊತ್ತಿಲ್ಲ, ಪಂಜಾಬ್ ಕಿಂಗ್ಸ್ನ ಸೆಂಟರ್ ಪಾರ್ಟಲ್ಲಿ ಇದ್ದಂಥ ಸುನಿಲ್ ಜೋಶಿ ಬೌಲಿಂಗ್ ಕೋಚ್ ಕೂಡ ಆಗಿದ್ರು. ಸೊ ಇವರು ಇವಾಗ ಪಂಜಾಬ್ ಕಿಂಗ್ಸಿಂದ ಎಕ್ಸಿಟ್ ಆಗಿದ್ದಾರಂತೆ. ಕಾರಣ ಏನು ಅಂತಂದರೆ BCCIನ ಸೆಂಟರ್ ಪಾರ್ಟಲ್ಲಿ ಇರಬೇಕು ಅಂತ BCCI ಮೈಟ್ ಅಂತ ಬಂದಿದೆ ಇವಾಗ ಅಪ್ಡೇಟು. BCCIನ ಸೆಂಟರ್ ಆಫ್ ಎಕ್ಸಲೆನ್ಸಲ್ಲಿ ಇವರು ವರ್ಕ್ ಮಾಡ್ತಾರೆ ಅನ್ನೋ ಥರ ಅಪ್ಡೇಟ್ ಬಂದಿದೆ. ಅಂದರೆ ಈ ಥರ ವರ್ಕ್ ಮಾಡಬೇಕಾದ್ರೆ IPLನ ಯಾವುದೇ ಫ್ರ್ಯಾಂಚೈಸಲ್ಲಿ ಕೆಲಸ ಮಾಡುವಾಗಿಲ್ಲ, ಗೊತ್ತಲ್ಲ ಅಪ್ಪ. ಇವಾಗ ಕೋಚ್ ಕೆಲಸ ಮಾಡ್ತಿಲ್ವಲ್ಲ, BCCIನ ಸೆಂಟ್ರಲ್ ಪಾರ್ಟಲ್ಲಿದ್ದಾರೆ ಗೌತಮ್ ಗಂಭೀರ್ ಅವರು ಕೂಡ ಎಲ್ಲೂ ಕೂಡ ಇನ್ವಾಲ್ವ್ ಆಗೋಗಿಲ್ಲ. ಸೊ ಅದೇ ರೀತಿ ಇವರು ಕೂಡ ಎಲ್ಲೂ ಕೂಡ ಇನ್ವಾಲ್ವ್ ಆಗೋಗಿಲ್ಲ. ಇನ್ನೂ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ BCCI ಕಡೆಯಿಂದ. ಒಟ್ಟಿನಲ್ಲಿ ಇವರಿಗೆ ಆ ಒಂದು ಏನು ಹೇಳ್ತಾರೆ ರೋಲ್ ಸಿಕ್ಕಿರೋದ್ರಿಂದನೇ ಎಕ್ಸಿಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ನಂಬರ್ 5, ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ರೂಲ್ಡ್ ಔಟ್ ಆಫ್ T20 ಸೀರೀಸ್. ಅಪ್ಕಮಿಂಗ್ ಸೀರೀಸ್ ಏನು ಬರ್ತಾ ಇದೆ ಇಂಡಿಯಾ ಅಗೇನ್ಸ್ಟು, ಸೊ 5 ಮ್ಯಾಚ್ ಸೀರೀಸಿಂದ ಇವರು ರೂಲ್ಡ್ ಔಟ್ ಆಗಿದೆ ಅಂತ ಅಫಿಷಿಯಲಿ ಅಪ್ಡೇಟ್ ಬರ್ತಾ ಇದೆ. ಹೌದು, ಮ್ಯಾಕ್ಸಿ ಒಳ್ಳೆ ಪ್ಲೇಯರು, ಇಂಜುರಿ ಕಾರಣದಿಂದ ಇವಾಗ ರೂಲ್ಡ್ ಔಟ್ ಆಗಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಹಾರ್ದಿಕ್ ಪಾಂಡ್ಯ ರೂಲ್ಡ್ ಔಟ್ ಆಗಿಲ್ವಾ, ಅದೇ ಥರ ಇವರು ಕೂಡ ರೂಲ್ಡ್ ಔಟ್ ಆಗಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಸಿಗೋಣ, ಬಾ.